ಮತ್ತೊಂದು ಸಿನಿಮಾ VK29 ಈಗ ಕಾಟೇರ ಸಿನಿಮಾ ಬಹುದೊಡ್ಡ ಸಕ್ಸಸ್ ಆಗಿತ್ತು ರೀಸೆಂಟ್ ಡೇಸಲ್ಲಿ. ಅದೇ ಸಿನಿಮಾದ ಬರಹಗಾರರಾದಂತಹ ಜಡೇಶ್ ಕೆ ಹಂಪಿ ಅವರು ಡೈರೆಕ್ಷನ್ ಮಾಡ್ತಿರ್ತಕ್ಕಂಥದ್ದು, ದುನಿಯಾ ವಿಜಯ್ ಅವರು ಲೀಡಲ್ಲಿ ಮಾಡ್ತಾ ಇರ್ತಕ್ಕಂಥ ಸಿನಿಮಾದಲ್ಲಿ ನೀವು ಒನ್ಸ್ ಅಗೇನ್ ಲೀಡ್ ರೋಲ್ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು. ಅದ್ರ ಬಗ್ಗೆ ನಾನೇನು ಹೇಳೋದಾಗಿಲ್ಲ. ಅದು ಚಿತ್ರತಂಡ ಅನೌನ್ಸ್ ಮಾಡಿದಾಗಲೇ ಗೊತ್ತಾಗುತ್ತೆ. ಸೊ ನಾನು ಮಾಡ್ತಾ ಇದ್ದೀನೋ ಇಲ್ವೋ ಅದು ಅವರೇ ಹೇಳಬೇಕಷ್ಟೇ. ಇವೆಲ್ಲವುಗಳ ಹೊರತಾಗಿ ಇನ್ನೊಂದು ಸಿನಿಮಾ ಸದ್ಯದಲ್ಲೇ ಶುರುವಾಗುತ್ತೆ ಕನ್ನಡದಲ್ಲಿ ಅಂತ ಕೇಳ್ಪಟ್ವಿ. ಆ ಕಾಂಬಿನೇಷನ್ ಬಗ್ಗೆ ಅಥವಾ ಯಾರ ಜೊತೆ ಏನು ಯಾವ ಜಾನರ್ ಅಂತ ಒಂದು ಸಣ್ಣ ಎಳೆ ಬಿಟ್ಕೊಡ್ಬೋದಾ? ಅದು ಒಬ್ಬ ಹೊಸ ನಿರ್ದೇಶಕರ, ನಾನು ಹೇಳಿದ್ನಲ್ವ, ಇದೆಲ್ಲದರ ಜೊತೆಗೆ ಒಬ್ಬ ಹೊಸ ನಿರ್ದೇಶಕ ಬರಬೇಕು. ಒಬ್ಬ ಹೊಸ ನಿರ್ದೇಶಕನ ಜೊತೆ ನಾನು ಮಾಡ್ತಾ ಇರುವಂಥ ಕೆಲಸ, ಅದರಲ್ಲಿ ನನ್ನದೇ ಲೀಡ್ ರೋಲ್ ಇರುತ್ತೆ. ಬಟ್ ತುಂಬ ಒಳ್ಳೆ ಚಿತ್ರಕಥೆ. ನಾ ಇಲ್ಲಿ ತನಕ ಕೇಳಿರೋದ್ರಲ್ಲಿ ತುಂಬ ಒಳ್ಳೆ ಚಿತ್ರಕಥೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಾಯಿದೆ. ಈಗ ಯಾವ ಥರ ಅಂದರೆ ಸಿನಿಮಾ ಮಾಡೋದು ಒಂಥರ ಹೋರಾಟನೂ ಆಗಿಬಿಟ್ಟಿದೆ. ಅವರು ಅಷ್ಟೇ ಕೆಲಸ ಮಾಡ್ತಾರೆ, ನಾನು ಆ ಸಿನಿಮಾಗೂ ಅಷ್ಟೇ ಕೆಲಸ ಮಾಡ್ತೀನಿ. ನಾನು ಹೇಳ್ತಾ ಇರ್ತೀನಿ ಇನ್ನೂ ಏನು ಮಾಡಬೇಕು ಹೇಳಿ, ಇದೇ ಹೆಂಗೆ ಮಾಡಬೇಕು ಹೇಳಿ. ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ ಪಾತ್ರ ನಾನು ಯಾವ ರೀತಿ ಪುಲ್ ಆಫ್ ಮಾಡ್ತೀನಿ ಅಂತ. ಇಲ್ಲಿ ತನಕ ನಾನು ಮಾಡಿಲ್ಲ ಆ ಥರದ ಪಾತ್ರನ. ಸೊ ನೋಡೋಣ. ಟೋಬಿ ಮತ್ತು ಸ್ವಾತಿ ಮುತ್ತಿನ ಮಳೆಹನಿಯ ಸಿನಿಮಾಗಳ ಟೈಮಲ್ಲಿ ನೀವು ಒಂದು ಮಾತು ಹೇಳ್ತಾ ಇದ್ರಿ, ಐ ನೀಡ್ ಅ ಸ್ಮಾಲ್ ಬ್ರೇಕ್ ಫಾರ್ ಡೈರೆಕ್ಷನ್ನು, ನಾನು ಆ್ಯಕ್ಟರಾಗಿ ಸ್ವಲ್ಪ ಬ್ಯುಸಿ ಆಗ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರಿ. ಆ ನಿಟ್ಟಿನಲ್ಲಿ ನೀವು ಈಗ ಸಾಗ್ತಾ ಇದ್ದೀರಾ. ಮತ್ತೊಂದು ಲೈನಪ್ ಆಗಿದೆ ಅಂತ ಕೇಳ್ಪಟ್ಟೆ, ಸೋನಿ ಲೈವ್ಗೇನೋ ಒಂದು ದೊಡ್ಡ ವೆಬ್ ಸೀರೀಸ್ ಮಾಡೋದಕ್ಕೆ, ನೀವೇ ಡೈರೆಕ್ಷನ್ ಕಮ್ ಲೀಡಲ್ಲಿ ಮಾಡೋದಕ್ಕೆ, ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ? ಅದೀಗ ಬರೀತಾ ಇದ್ದೀನಿ. ಹಾಗಾಗಿ ಯಾವ ಪ್ಲ್ಯಾಟ್ಫಾರ್ಮು ಯಾವ ವೆಬ್ ಸೀರೀಸ್ ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟ. ಯಾಕಂದರೆ ಬೇರೆಯವ್ರ ಕಡೆ ಅಗ್ರಿಮೆಂಟಲ್ಲಿ ಸೈನ್ ಇರೋದ್ರಿಂದ ನಾವು ಸುಮ್ಮನೆ ಇರಬೇಕಾಗುತ್ತೆ. ಬಟ್ ಅದು ಕೂಡ ಅದೇ ಪ್ರಯತ್ನ. ಅಂದರೆ ನಮ್ಮ ದಕ್ಷಿಣ ಭಾರತದ ಕಂಟೆಂಟ್ಗಳನ್ನು ಇಡೀ ವಿಶ್ವದಲ್ಲಿ ಅಥವಾ ಇಡೀ ಭಾರತದಲ್ಲಿ ತೋರಿಸಿ ನಾವು ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳಿಸ್ಕೋಬೇಕು ಅಂತ. ದಕ್ಷಿಣ ಭಾರತದಲ್ಲಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಎಲ್ಲ ಭಾಷೆಗಳು ಇರುತ್ತೆ ಅದರಲ್ಲಿ, ಆ ಕಾರಣದಿಂದಾಗಿ. ಬಟ್ ಅದು ಕೂಡ ಅಂದ್ಕೊಂಡಂಗಾದರೆ ತುಂಬ ಒಳ್ಳೆಯ ಪ್ರಾಜೆಕ್ಟಾಗಿ ಬರಬೇಕು. ಇಲ್ಲಾಂದರೆ ಒಳ್ಳೆಯ ಪ್ರಾಜೆಕ್ಟ್ ಆಗೋ ತನಕ ನಾವು ಬಿಡಲ್ಲ, ಅಷ್ಟು ಕೆಲಸ ಮಾಡಬೇಕು. ಎರಡರಲ್ಲೂ ಒಂದು ಆಗುತ್ತೆ ಅಷ್ಟೇ. ಸಾಮಾನ್ಯವಾಗಿ ಕಲಾವಿದರು ಅಥವಾ ಬರಹಗಾರರು ಯಾವುದೋ ಒಂದಕ್ಕೆ ಸ್ಟಿಕನ್ ಆಗಿಬಿಡ್ತಾರೆ. ಅದಕ್ಕೆ ದಾರಿಗಳು ಸಾಕಷ್ಟು ಇದ್ದರೂ ಕೂಡ ಒಂದೇ ದಾರಿಯಲ್ಲಿ ಸಾಕ್ತಾರೆ. ಆವಾಗ ಸಕ್ಸಸ್ ರೇಟು ಅಷ್ಟಕ್ಕಷ್ಟೇ ಇರುತ್ತೆ. ಬಟ್ ರಾಜ್ಬಿ ಶೆಟ್ಟಿ ಅವ್ರು ಹಂಗಲ್ಲ. ಬರವಣಿಗೆಗೂ ಸೈ, ಆ್ಯಕ್ಷನ್ ಕಟ್ ಹೇಳೋಕ್ಕೂ ಸೈ, ಪ್ರೊಡ್ಯೂಸ್ ಮಾಡೋದಕ್ಕೂ ಸೈ, ಹೀರೋಗೂ ಸೈ, ವಿಲನ್ಗೂ ಸೈ. ಅಂದರೆ ನಾನು ಏನು ಅಂತ ನನಗೂ ಗೊತ್ತಿಲ್ಲ, ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನಾನು ಏನೋ ಒಂದಾಗಿರೋದು ಬಹಳ ಬೋರ್ ಆಗುತ್ತೆ. ನಾನೊಬ್ಬ ಬರಹಗಾರ, ಅದು ಖುಷಿ ಕೊಡುತ್ತೆ. ಆ್ಯಂಡ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇನ್ನೂ ಥ್ರಿಲ್ ಸಿಗುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಲೈಫಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಇಷ್ಟು ಸುಖ ಸಿಗ್ತಾ ಇರೋದು. ಅದನ್ನು ಕಂಟಿನ್ಯೂ ಮಾಡಿ. ತುಂಬ ಜನ ಹೇಳ್ತಾರೆ ಆ್ಯಕ್ಟಿಂಗಲ್ಲೇ ಸ್ಟಕ್ ಆಗಬೇಡಿ ಅಂತ. ಇಲ್ಲ, ಯಾಕಂದರೆ ಡೈರೆಕ್ಷನ್ಗೆ ನನಗೆ ಇನ್ನೂ ದೊಡ್ಡ ಸುಖ ಸಿಗುತ್ತೆ. ಬಟ್ ಇದೆಲ್ಲ ಅಗತ್ಯ ಇದೆ ಸದ್ಯಕ್ಕೆ, ಇಂಡಸ್ಟ್ರಿಗೆ ಅಗತ್ಯ ಇರುವಂಥ ಇದೆಲ್ಲ ಕಂಪ್ಲೀಟ್ ಆದರೆ ಬರೋ ವರ್ಷಕ್ಕೆ ಒಳ್ಳೆ ಸಿನಿಮಾಗಳು ಅಂತ ಒಂದು ಸಿನಿಮಾ ಆದರೂ ಕೂಡ ನಮಗೆ ಒಂದು ಒಳ್ಳೆಯ ರೀತಿಯ ಸ್ಪೇಸ್ ಸಿಗುತ್ತೆ. ನಮ್ಮ ಭಾಷೆಯ ಸಿನಿಮಾಗಳು ಒಳ್ಳೆಯ ರೀತಿಯ ಚಿತ್ರಮಂದಿರಕ್ಕೆ ಜನಗಳನ್ನ ಕರ್ಕೊಂಬರೋಗ್ತಾರೆ. ಆದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ. ಕಾಂತಾರ ಸಿನಿಮಾಗೆ ರಾಜ್ಬಿ ಶೆಟ್ಟಿ ಅವರ ಕಾಂಟ್ರಿಬ್ಯೂಷನ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕಾಂತಾರ ಪ್ರೀಕ್ವೆಲ್ಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ ಅಂತಕ್ಕಂಥದ್ದು? ಏನು ಮಾಡ್ತಾ ಇಲ್ಲ, ಯಾಕಂದರೆ ಇಷ್ಟು ಕೆಲಸಗಳ ಮಧ್ಯೆ ಅಲ್ಲಿ ಫೋಕಸ್ ಮಾಡೋಕ್ಕೂ ಆಗಲ್ಲ. ಆ ಕಾರಣದಿಂದ ನಾನು ಮೊದಲೇ ಹೇಳಿದ್ದೀನಿ, ನಾನು ಯಾವುದೇ ರೀತಿಲಿ ಭಾಗಿಯಾಗೋಕ್ಕಾಗಲ್ಲ ಅಂತ. ತುಂಬ ಕೆಲಸಗಳಿದೆ ಸದ್ಯಕ್ಕೆ. ಆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ಳೋ ಕಾರಣದಿಂದ, ಮತ್ತು ಅದು ತುಂಬ ದೊಡ್ಡ ಪ್ರಾಜೆಕ್ಟು. ಅದು ಎಷ್ಟು ಟೈಮ್ ಆಗುತ್ತೆ ನನಗೂ ಗೊತ್ತಿಲ್ಲ. ಬಟ್ ಆ ಪ್ರಾಜೆಕ್ಟಿಗೆ ಆಲ್ ದಿ ಬೆಸ್ಟ್, ಒಳ್ಳೆ ಪ್ರಾಜೆಕ್ಟಾಗಿ ಬರುತ್ತೆ ಅನ್ನೋ ನಂಬಿಕೆ ನಂದು. ಈಗ ಶೆಟ್ಟರ್ ಗ್ಯಾಂಗ್ ಅಂದಿದ ತಕ್ಷಣ ಪ್ರಮೋದ್ ಶೆಟ್ಟಿ ಅವರು, ರಿಷಬ್ ಶೆಟ್ಟಿ ಅವರು ಇಬ್ಬರೇ ಸಂಸಾರಸ್ಥರಾಗಿರೋದು. ಈಗ ನಿಮ್ಮಿಬ್ರಿಗೂ ಮಗ ನೀವು ಬೇಗ ಮದುವೆ ಆಗ್ರಿ ಅಂತ ಅವ್ರು ಯಾವತ್ತು ಕಾಲೇಳಿ ಅಲ್ವಾ, ಅಥವಾ ರೆಫರ್ ಮಾಡಲ್ವಾ ಈ ಹುಡುಗಿದಾಳೆ ನೋಡಿ ಅಂತ, ನಿಮಗೆ ಆಗಿರ್ಬೋದು ಅಥವಾ ರಕ್ಷಿ ಶೆಟ್ಟಿ ಅವ್ರಿಗೆ ಆಗಿರ್ಬೋದು? ಇಲ್ಲ, ಹುಡುಗಿನ ರೆಫರ್ ಮಾಡಲ್ಲ. ಇನ್ನೊಬ್ಳು ಹುಡುಗಿ ಲೈಫ್ ಹಾಳು ಮಾಡೋಕೆ ಅವರಿಬ್ರಿಗೂ ಸಮಾಧಾನ. ಅಷ್ಟು ಕೆಟ್ಟವರಲ್ಲ ಅವರು, ಒಳ್ಳೆಯವರು ಅವರು. ಆ ಕಾರಣದಿಂದ ಹುಡುಗಿನ ರೆಫರ್ ಮಾಡಲ್ಲ. ಬೇರೆ ಯಾರು ನೀವೇ ನೋಡ್ಕೊಂಡು ಹಾಳು ಮಾಡಿ ಲೈಫನ್ನು ಅಂತ ಕೇಳ್ತಾರೆ. ನಾವು ಯಾಕೆ ಸುಮ್ಮನೆ, ನಾವೇ ಈ ಕೆಲಸ ಮಾಡ್ತಾ ಇದ್ದೀವಲ್ಲ, ನೋಡೋಣ ಅಂತ ಹೇಳ್ತಾ ಇದ್ವಿ. ಅಫ್ಕೋರ್ಸ್ 37 ಆಯಿತು. ಬಟ್ ಗೊತ್ತಿಲ್ಲ, ನೋಡೋಣ.